ಸೈತಪ್ಪ ಈಗ ಒಂದು ಅವ್ರು ಹೇಳಿದ್ದು ತಿನ್ನೆಲ್ಲರೂ ಆಯ್ತು. ಎಲ್ಲ ವಿಷಯ ಅವ್ರು ಹಾಕಿದ್ದಾರೆ. ನಮ್ಗೆ ಏನು ಬೇಕಾಗಿರೋದು ಹಾಕಿದ್ದಾರೆ. ಹಾಕಿದಷ್ಟು ಮಾಡ್ತೀವಿ. ಹೈಸ್ಕೂಲ್ ಸರ್ ಜಾಗೇನು ಇದೆ ರೀ. ಮಸ್ತ್ ಇಲ್ಲ ತುಂಬಾ ದೊಡ್ಡದಾಗಿದೆ ಮೇಡಮ್. ಅದೊಂದು ಹಾಸ್ಟೆಲ್ ವ್ಯವಸ್ಥೆ ಅದೊಂದು ಶಾಲೆ ಒಂದು ಮಂಜೂರು ಸೈತಬಾರ್ದು ಹೈಸ್ಕೂಲ್ ವಿತ್ ಹಾಸ್ಟೆಲ್ ತಗೊಂಡ್ಬಿಟ್ರೆ ಎಲ್ಲ ಈಗ ಸುತ್ತಮುತ್ತ ಹಳ್ಳಿಗಳಿದೆ, ಭಾಳ ಹಳ್ಳಿ ಇದೆ, ಚಿಕ್ಕ ಅಷ್ಟೆಲ್ಲ ಕಾಲೇಜ್ ಹೋಗ್ಬೇಕಾದ್ರೆ ಹೊರಗೆ ಹೋಗ್ಬೇಕಾಗ್ತದೆ. ಕಾಲೇಜ್ ಮತ್ತು ಹೊರಗಡೆ ಮತ್ತೆ ಬಸ್ಸಿನ ಸಮಸ್ಯೆ, ಬಸ್ಸಿನ ಭಾಳ ಸಮಸ್ಯೆ ಇದೆ. ಅದೊಂದು ಪಾಯಿಂಟ್ ಬರ್ಕೋತೀವಿ, ಬಸ್ಸಿನ ಸಮಸ್ಯೆ ಇರೋದ್ರಿಂದ. ಸುತ್ತಲೂ ಎಷ್ಟು ಹಳ್ಳಿ ಬರ್ತಾವ್ರಿ ಇಲ್ಲಿ? ಇದು ನಿಮ್ದು ಸಾತ್ಮನಿ, ಹಂದಿ, ಡೋಂಗೆರ, ಹಳ್ಳಿ ಅದೇ ಹಂದಿ ನಾಲ್ಕೈದು ಈಗ ಅಲ್ಲಿರೋ ಮಕ್ಕಳೆಲ್ಲ ಹೋಗೋದು ಎಡೋಗ ಶಾಲೆಗೆ ಹೈಸ್ಕೂಲ್ಗೆ. ಈಗ ಹಾಕೋತಿಲ್ಲಂದ್ರೆ ಹಳಿಯಾಳ ಹೋಗ್ತಾರೆ. ಸರಿ ತಗೊಳ್ಳಿ, ಅದೊಂದು ಪಾಯಿಂಟ್ ಬರ್ಕೊಳ್ತೀವಿ. ಏನಂದ್ರೆ ಇದು ತುಂಬಾ ಸ್ಪೇಸ್ ಇರೋದ್ರಿಂದ ನಿಮ್ಗೆ ಅದೊಂದು ಅವಶ್ಯಕತೆ ಇದೆ ಅಷ್ಟೇ. ಸ್ಪೇಸ್ ಇಲ್ಲ ಅಂದ್ರೆ ಕೇಳಲಿ ಯಾವಾಗಲಿ ಪಾಪ ಹೈಸ್ಕೂಲ್ ಮಾಡ್ತಾರೆ. ನಾನು ನೋಡಿರ್ಲಿಲ್ಲ ಎಷ್ಟು ಚಿಕ್ಕದು ಹೈಸ್ಕೂಲ್ ಅಂದ್ರೆ ಅಷ್ಟೊಂದು ಮಕ್ಳು ಇದಾವೆ ಅಲ್ಲಿ. ಹೌದು ಮೇಡಮ್. ಮತ್ತೆ ಇನ್ನೊಂದು 100 ಮಕ್ಕಳು ಒಂದು ಸೆಕ್ಷನ್ ಅಲ್ಲಿ ಇರ್ತಾರೆ. ಇಡೋ ಶಾಲೆನೂ ಹಾಗೆ, ಪ್ರೈಮರಿ ಸ್ಕೂಲ್ ಪ್ರೈಮರಿ ಹಂಗೆ ಇದೆ. ಅಲ್ಲೂ ಕೂಡ ಜಾಗ ಇಲ್ಲ. ಜಾಗ ಇದೆ ರೀ, ಶಾಲೆಯ ಅವಶ್ಯಕತೆ. ಮತ್ತೇನು ಚರ್ಚೆ ಇಲ್ಲ ಅಂದ್ರೆ ಮುಗಿಸ್ಬೋದು. ಈ ದಿನ ನಮ್ಮ ಶಾಲೆಗೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಇವರ ಆಶ್ರಯದಲ್ಲಿರುವಂತಹ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಮತ್ತು ಪೋಷಕರ ಸಭೆಗೆ ನಮ್ಮ ಹಳಿಯಾಳದ ಮೇಡಮ್ ಅವರು ತಾಲೂಕ್ ಪಂಚಾಯತಿಯಿಂದ ಆಗಮಿಸಿ ಸಮಗ್ರವಾಗಿ ವರದಿಯನ್ನೆಲ್ಲ ತಗೊಂಡಿದ್ದಾರೆ. ಅವ್ರಿಗೆ ನಮ್ಮ ಪರವಾಗಿ ಹಾಗೂ ಶಾಲೆಯ SDMC ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇವೆ. ಇವ್ರ ಜೊತೆ ಬಂದಿರುವಂತಹ ಅಧಿಕಾರಿಗಳಿಗೂ ಸಹ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಶಾಲೆಗೆ ಆಗಮಿಸಿರುವಂತಹ ಪೋಷಕರಿಗೆ ಎಲ್ಲರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಈ ಸಭೆಯನ್ನು